ಇನ್ನು ಫೋನ್ನಲ್ಲಿ ಏನೋ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ಮಚ್ಚಿನಿಂದ ಅಟ್ಯಾಕ್ ಮಾಡಲಾಗಿದೆ. ಇದಾಗಿರೋದು ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಮೊಯಿನ್ ಅನ್ನೋರ ಮನೆಗೆ ನುಗ್ಗಿ ಹಲ್ಲೆ ಮಾಡಿದೆ ಈ ಕಿಡಿಗೇಡಿಗಳ ಗ್ಯಾಂಗು. ಏನಕ್ಕೆ ಅಂತಂದರೆ ಫೋನಲ್ಲಿ ಮಾತಾಡಬೇಕಾದ್ರೆ ಏನೋ ಕೆಟ್ಟದಾಗಿ ಮಾತಾಡಿದ್ದಾರೆ, ಬೈದಿದ್ದಾರೆ ಅಂತ ಮಚ್ಚಿಡ್ಕೊಂಡು ಬಂದು ಸೀದಾ ಅವ್ರ ಮನೆಗೆ ನುಗ್ಗಿ ಹಲ್ಲೆ ಮಾಡಿರೋದು. ಶಾಹಿದ್, ಅಸ್ಗರ್ ಮತ್ತು ಕುಲ್ಲು ಇವರು 3 ಜನ ಭೀಕರವಾಗಿ ದಾಳಿ ಮಾಡಿದ್ದಾರೆ ಮೊಯಿನ್ ಮನೆಗೆ ನುಗ್ಗಿ. ಮೊಯಿನ್ ದೇಹದ ತುಂಬ ಮಚ್ಚಿನಿಂದ ಹಲ್ಲೆ ಮಾಡಿದ ಗುರುತುಗಳು ಪತ್ತೆಯಾಗಿದ್ದಾವೆ. ಹಲ್ಲೆ ಮಾಡಿ ಈಗ 3 ಜನ ಆರೋಪಿಗಳು ತಲೆಮರೆಸ್ಕೊಂಡಿದ್ದಾರೆ. ಫೋನ್ನಲ್ಲಿ ಕೆಟ್ಟದಾಗಿ ಮಾತನಾಡಿದ್ದಾನೆ ಅನ್ನೋ ಕಾರಣಕ್ಕೆ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂಥ ಘಟನೆ ಇದು. ಮೊಯಿನ್ ಮನೆಗೆ ನುಗ್ಗಿ ಮಚ್ಚಿಡ್ಕೊಂಡು ಬಂದು 3 ಜನದ ಗ್ಯಾಂಗು, ಶಾಹಿದ್, ಅಸ್ಗರ್, ಕುಲ್ಲು ಅಂತ 3 ಜನ ಮೊಯಿನ್ ಮೇಲೆ ದಾಳಿ ಮಾಡಿದ್ದಾರೆ. ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಮೈ ತುಂಬ ಬರೀ ಈ ಮಚ್ಚಿನಿಂದ ಮಾರ್ಕ್ಗಳೇ ಕಾಣಿಸಿರ್ತವೆ ರಕ್ತದ ಮಡುವಿನಲ್ಲಿ. ಮೈ ತುಂಬ, ದೇಹದ ತುಂಬ ಎಲ್ಲ ಬರೀ ಮಚ್ಚಿನಿಂದ ಹಲ್ಲೆ ಮಾಡಿರೋ ಗುರುತುಗಳೇ ಇದ್ದಾವೆ. ಈಗ ಈ ಗ್ಯಾಂಗು ಈ ಹಲ್ಲೆ ಮಾಡಿದ ನಂತರ ನಾಪತ್ತೆಯಾಗಿದ್ದಾರೆ, ಅಂದರೆ ಎಸ್ಕೇಪ್ ಆಗಿದ್ದಾರೆ. ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಮುಖದ ಮೇಲೆಲ್ಲ ಮಾರ್ಕ್ ಬಿದ್ದಿದೆ. ಅಂದರೆ ಈ ಮತ್ತೆ ಬೆಂಗಳೂರು ಹಳೆ ಬೆಂಗಳೂರು ಆಗ್ತಾ ಇದೆಯಾ ಅಂತ. ಯಾಕೆಂದರೆ ಸಣ್ಣ ವಿಚಾರಕ್ಕೂ ನಾನು ದೊಡ್ಡ ರೌಡಿ, ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಬೇಕು ಅನ್ನೋ ವಿಚಾರ, ಒಂದು ಸಣ್ಣದಾಗಿ ಯಾರಾದರೂ ಬೈದರೂ ಸಾಕು ಮಚ್ಚಿಟ್ಕೊಂಡು ರೆಡಿ ಆಗಿಬಿಡ್ತಾರೆ. ಮಧ್ಯದ ಈ ಹಿಂದೆನೂ ಹಂಗಿರಲಿಲ್ಲಪ್ಪ. ಪೊಲೀಸರು ಕಂಡ್ರೆ ಭಯ ಪಡ್ತಾಯಿದ್ರು. ಈಗ ಯಾಕೋ ಇತ್ತೀಚಿನ ಬೆಳವಣಿಗೆ ಗಮನಿಸ್ತಾ ಇದ್ದರೆ ಮತ್ತೆ ನಾವು ವಾಪಸ್ 90s ಕಾಲಕ್ಕೆ ಹೋಗ್ತಾ ಇದ್ದೀವಾ? ಹಾಗೆಲ್ಲ ಇದ್ರಲ್ಲ ಭೂಗತ ಪಾತಕಿಗಳು, ಮಚ್ಚಿಡ್ಕೊಂಡು ರೋಡಲ್ಲಿ ಓಡಾಡ್ತಿದ್ರಲ್ಲ, ಹಾಗೇನಾದರೂ ಆಗ್ಬಿಡುತ್ತಾ ಅಂತ. ಪೊಲೀಸರ ಭಯನೇ ಇಲ್ಲದೆ ಹಾಗೇನಾದರೂ ವರ್ತನೆ ಮಾಡೋದಕ್ಕೆ ಮುಂದಾಗ್ಬಿಡ್ತಾರಾ ಅಂತ ಈಗಿನ ಬೆಳವಣಿಗೆಗಳ ಅದೇ ಭಯವನ್ನು ಹುಟ್ಟಿಸ್ತಾ ಇದೆ. ಈಗ ನೋಡಿ, ಮೊಯಿನ್ ದೇಹದ ತುಂಬ ಮಚ್ಚಿನಿಂದ ಹಲ್ಲೆ ಮಾಡಿದೆ ಈ ಗ್ಯಾಂಗು. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು. Biniri syrup. Biniri syrup. Biniri syrup. Biniri syrup. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ಹಲ್ಲೆ ಮಾಡಿದವ್ರಿಗೂ ಹಲ್ಲೆಗೊಳಗಾದವರು ಇಬ್ಬರೂ ಪರಿಚಯಿಸ್ತಾರೆ ಅಂತ ಅನ್ಸುತ್ತೆ. ಯಾಕೆಂದರೆ ಫೋನಲ್ಲಿ ಕಾನ್ವರ್ಸೇಷನ್ ಆಗಿದೆ ಅಂತಂದರೆ ಪರಿಚಯಿಸ್ತಾರೆ. ಯಾವ ವಿಚಾರಕ್ಕೆ ಗಲಾಟೆ ಆಗಿದೆ ಅಲ್ಲಿ, ಯಾವ ವಿಚಾರಕ್ಕೆ ಬೈದಿದ್ದಾರೆ ಅನ್ನೋದು ಒಂದು. ಮತ್ತೊಂದು ಕಡೆ ಪೊಲೀಸರಿಗೆ ಕಂಪ್ಲೇಂಟ್ ಆಗಿದೆಯಾ? ಇದ್ರ ಬಗ್ಗೆ ತನಿಖೆ ಹೇಗೆ ನಡೀತಾ ಇದೆ? ಶರತ್, ಚಂದ್ರಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊಹಿನ್ ಅನ್ನುವಂತಹ ವ್ಯಕ್ತಿ ತನ್ನ ಕುಟುಂಬದ ಜೊತೆ ವಾಸವನ್ನು ಮಾಡ್ತಾನೆ. ಬದುಕಿಗಾಗಿ ಗುಜರಿ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾನೆ. ಇದೇ ರೀತಿ ಮೊನ್ನೆ ರಾತ್ರಿ ಕೂಡ ಫೋನಲ್ಲಿ ಬೇರೆಯೊಬ್ಬರ ಜೊತೆ ಮಾತನಾಡ್ತಾ ಇರುವಂತಹ ವೇಳೆಯಲ್ಲಿ ಅಕ್ಕಪಕ್ಕದ ನಿವಾಸಿಗಳಾದಂತಹ ಈ ಶಾಹಿನ್, ಕುಲ್ಲು ಹಾಗೂ ಅಸ್ಗರ್ ಅನ್ನುವಂತಹ 3 ಜನ ಕೂಡ ಏಕಾಏಕಿ ಬರ್ತಾರೆ, ಬಂದಂತಾರೆ, ಹಲ್ಲೆ ಮಾಡ್ತಾರೆ. ಅದಕ್ಕೂ ಮುಂಚೆ ಓರ್ವ ವ್ಯಕ್ತಿ ಬಂದು ಈ ಶಾಹಿನ್ ಅನ್ನುವಂತಹ ವ್ಯಕ್ತಿ ತಮ್ಮ ಮಗ ನಮ್ಮ ವಿರುದ್ಧವಾಗಿ ಯಾರ ಬಳಿ ಮಾತಾಡ್ತಾ ಇದ್ದಾರೆ, ಕೆಟ್ಟದಾಗಿ ಬೈತಾ ಇದ್ದಾರೆ, ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳಿ ಕೂಡ ಅವ್ರಿಗೆ ಹೇಳ್ತಾರೆ. ಆದರೆ ಅವ್ರ ತಾಯಿ ಬೇರೆ ಯಾರ ಜೊತೆನೂ ಮಾತಾಡ್ತಾ ಇದ್ದಾರೆ, ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿರುದ್ಧ ಯಾಕೆ ಮಾತಾಡ್ತಾರೆ ಅಂತ ಕೂಡ ಅವ್ರು ಹೇಳ್ತಾರೆ. ಆದರೆ ಅಷ್ಟಕ್ಕೆ ಕೋಪಗೊಂಡಂಥ ಈ ವ್ಯಕ್ತಿ ಬೇರೆ ಸ್ನೇಹಿತರಿಗೂ ಕೂಡ ಫೋನ್ ಮಾಡ್ತಾನೆ. ಬಂದಂಥವ್ರು ಏಕಾಏಕಿ ಮಚ್ಚಿನಿಂದ ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಬಿಡಿಸೋದಕ್ಕೆ ಹೋದಂಥ ಹೆಂಡತಿ ಹಾಗೂ ತಾಯಿಯ ಮೇಲೆ ಕೂಡ ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆಯನ್ನು ಮಾಡಿ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿ ದೂರು ಕೊಟ್ಟರೆ ನಿಮ್ಮ ಮೇಲೆ ಮತ್ತೆ ನಿಮ್ಮನ್ನು ಮುಗಿಸ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಹಾಕಿ ಅಲ್ಲಿಂದ ಹೋಗ್ತಾರೆ. ತಕ್ಷಣ ಕೂಡ ಅವರು ಗಾಬರಿ ಆಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಈಗಾಗಲೇ ಏನು ಒಂದು ಚಂದ್ರ ಲೇಔಟ್ಗೆ ತೆರಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಆಧಾರದ ಮೇಲೆ 3 ವಿರುದ್ಧ ಕೂಡ FIR ದಾಖಲಾಗಿದೆ. ಆರೋಪಿಗಳ ಹುಡುಕಾಟದಲ್ಲಿ ಕೂಡ ಪೊಲೀಸರಿದ್ದಾರೆ. ಕೇವಲ ಅವರನ್ನು ಆ ಫೋನಲ್ಲಿ ಮಾತನಾಡ್ತಾ ಇದ್ರು ಅನ್ನೋಂಥ ಒಂದು ವಿಚಾರಕ್ಕೆ ಬಂದು ಹಲ್ಲೆ ಮಾಡಿದ್ರೆ ಅಥವಾ ಇವರಿಬ್ಬರ ನಡುವೆ ಏನಾದರೂ ಹಿಂದೆ ಜಗಳ ಆಗಿತ್ತು ಅನ್ನೋಂಥದ್ದು ಕೂಡ ಗೊತ್ತಾಗಬೇಕು. ಯಾಕಂದರೆ ಗುಜರಿ ಅಂಗಡಿಯನ್ನು ಇಟ್ಕೊಂಡು ಈತ ಜೀವನವನ್ನು ಮಾಡ್ತಾ ಇದ್ದ. ಆತನ ಅಕ್ಕಪಕ್ಕ ಏನಾದರೂ ಅಂಗಡಿಗಳು ಕೂಡ ಇವರು ಇಟ್ಕೊಂಡಿದ್ರ, ಈ ಹಿಂದೆ ಏನಾದರೂ ಗಲಾಟೆ ಆಗಿತ್ತ ಅನ್ನೋಂಥದ್ದು ಕೂಡ ಸದ್ಯ ತಿಳಿದು ಬರಬೇಕು. ಕೇವಲ ಫೋನಲ್ಲಿ ಮಾತಾಡಿದ್ರು ಅನ್ನೋಂಥ ವಿಚಾರಕ್ಕೆ ಹಲ್ಲೆ ಮಾಡಿದ್ದ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋಂಥದ್ದು ಕೂಡ ಪೊಲೀಸರು ಈ ಆರೋಪಿಗಳ ಬಂಧನ ಮಾಡಿ ವಿಚಾರಣೆ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿರುವಂಥ ಸತ್ಯಾಂಶಗಳು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್.